ಓಂ ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಿಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ನಮಸ್ಕಾರ, ವೆಲ್ಕಮ್ ಟು ವಾಸ್ತುಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು. ಈಗ ಡಿಸೆಂಬರ್ 22ರಿಂದ 28 ಈ ವಾರ ಭವಿಷ್ಯ ಬಗ್ಗೆ ತಿಳ್ಕೊಳ್ಳೋಣ. ಯಾವ್ಯಾವ ರಾಶಿಗಳಿಗೆ ಏನೇನು ಫಲಗಳಿದೆ ಅಂತ ತಿಳ್ಕೊಳ್ಳೋಣ. ಇದಕ್ಕೂ ಮುಂಚೆ ಯಾವ್ಯಾವ ಗ್ರಹಗಳು ನಮಗೆ ಯಾವ ಪರಿಸರ ರಾಶಿಯಲ್ಲಿದೆ ಅಂತ ತಿಳ್ಕೊಳ್ಳೋಣ. ಈಗ ಮೊದಲನೇದ ತಗೊಂಡ್ರೆ ಗುರು ಮಿಥುನ ರಾಶಿಯಲ್ಲಿ ಸಂಚಾರ, ಕೇತು ಸಿಂಹ ರಾಶಿಯಲ್ಲಿಯೋ, ಬುಧನು ನಮಗೆ ವೃಶ್ಚಿಕ ರಾಶಿಯಲ್ಲಿಯೋ, ಹಾಗೆ 3 ಗ್ರಹಗಳು ನೋಡಿ, ರವಿ ಕುಜ ಶುಕ್ರ ಧನುರ್ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ. ಇನ್ನು ರಾಹು ಮತ್ತೆ ಚಂದ್ರ ಕೂಡ ಮಕರ ಕುಂಭ ರಾಶಿಯಲ್ಲಿ, ರಾಹು ಕುಂಭ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ. ಇನ್ನು ಮೀನ ರಾಶಿಯಲ್ಲಿ ಶನಿ ಸಂಚಾರ. ಸೊ ಓವರ್ ಆಲ್ ತಗೊಂಡಾಗ ಗ್ರಹಗತಿಗಳು ಈ ರಾಶಿ ಈ ಪರಿಸರದಲ್ಲಿ ಸಂಚಾರ ಮಾಡ್ತಾ ಇದೆ ಅಂತ. ಈಗ ಮೊದಲನೇದಾಗಿ ನಮಗೆ ಮೇಷರಾಶಿಯವರ ಬಗ್ಗೆ ತಿಳ್ಕೊಳ್ಳೋಣ. ಈಗ ಮೇಷರಾಶಿಯವರು ನೋಡಿ, ಫಸ್ಟ್ ಚಂದ್ರ ತಗೊಂಡಾಗ 10, 11ನೇ ಮನೆಯಲ್ಲಿ ಈ ವಾರದಲ್ಲಿ ಸಂಚಾರ ಮಾಡುತ್ತೆ. ಹಾಗಾಗಿ ಇವರಿಗೆ ಕೆಲಸ ಕಾರ್ಯಗಳಲ್ಲಿ ಸ್ಟೆಬಿಲಿಟಿ ತಕ್ಕ ಸಿಗುತ್ತೆ. ಜೊತೆಗೆ 4ನೇ ಮನೆಯಲ್ಲಿ ಅಧಿಪತಿನೇ ಆಗಿರೋದ್ರಿಂದ ವಾಹನ, ತಾಯಿ ಬಗ್ಗೆ ಅಥವಾ ಮನೆ ಇಂಟೀರಿಯರ್ ಮಾಡಿಸೋದಾಗ್ಲಿ, ಅಥವಾ ಮನೆ ನವೀಕರಣ ಮಾಡಿಸೋದು, ಅಥವಾ ಮನೆ ತಗೊಳ್ಬೋದು, ಇಂಥ ವಿಷಯಗಳ ಆಲೋಚನೆಗಳು ಚೆನ್ನಾಗಿ ಬರ್ತಾ ಇರುತ್ತೆ. ಕಾರಣ ಏನು ಅಂತಂದ್ರೆ, ನಾವು ಕುಂಭರಾಶಿಗೆ ಯಾವಂದ್ರೆ ವಾರಾಂತ್ಯದಲ್ಲಿ ಗುರು ದೃಷ್ಟಿ ಚಂದ್ರನ ಮೇಲೆ ಬೀಳುತ್ತೆ. ರಾಹುನು ಇರೋದ್ರಿಂದ ಈ ಡಿಸೈರ್ ಅಂದ್ರೆ ಈ ಆಸೆಗಳನ್ನ ಚಂದ್ರ ಕೊಡ್ತಾನೆ. ನಂತರ ನಮಗೆ ಚಂದ್ರನದು ಈ ಫಲಗಳಾದ್ರೆ ಚಂದ್ರನಿಂದ ಉತ್ತಮ ಫಲನೇ ಸಿಗುತ್ತೆ, ಒಳ್ಳೆ ಆಲೋಚನೆಗಳೇ ಸಿಗುತ್ತೆ ಈ ವಾರದಲ್ಲಿ ಮೇಷರಾಶಿಯವರಿಗೆ. ನಂತರ ನಮಗೆ ಗುರು 3ರಲ್ಲಿದ್ದಾಗ ಪ್ರಯತ್ನಗಳು ಬೇಕು. ಈ ವಾರದಲ್ಲಿ ನೀವು ಎಷ್ಟು ಪ್ರಯತ್ನ ಮಾಡ್ತೀರೋ ಅಷ್ಟು ರಿಸಲ್ಟು ಸಿಗುತ್ತೆ. ಯಾಕಂದ್ರೆ ಅದು 11ನೇ ಮನೆ ಮೇಲೆ ಗುರು ದೃಷ್ಟಿ ಬೀಳ್ತಾ ಇದೆ. ಜೊತೆಗೆ ನಿಮ್ಮ ಭಾಗ್ಯದ ಮೇಲೂ ದೃಷ್ಟಿ ಬೀಳ್ತಿದೆ. ಭಾಗ್ಯದಲ್ಲಿ ಯಾವ್ಯಾವ ಗ್ರಹ ಇದೆ ನಮಗೆ? ಶುಕ್ರ, ರವಿ, ಕುಜ. ಹಾಗಾಗಿ ಕುಜ ಮತ್ತೆ ಗುರು ಒಂದಕ್ಕೊಂದು ದೃಷ್ಟಿ ಬೀಳ್ತಾ ಇರೋದ್ರಿಂದ ಈ ವಾರದಲ್ಲಿ ಮೇಷರಾಶಿಯವರಿಗೆ ಗೃಹ ಅಥವಾ ವಾಹನ ಇಂಥ ಬಗ್ಗೆ ಆಲೋಚನೆ ಅಥವಾ ಇಂಥ ವಿಷಯಗಳಲ್ಲಿ ಕೆಲಸ ಕಾರ್ಯಗಳು ಕೈಗೂಡುತ್ತೆ. ಹಾಗೆ ಕೂಡ ನಮಗೆ ರವಿನೂ ನಮಗೆ ಧನುರಾಶಿಯಲ್ಲಿ ಸ್ಥಿತನಾಗಿದ್ದಾನೆ. ಎಲ್ಲಿ ತನಕ ಮಕರ ಸಂಕ್ರಾಂತಿ ಬರೋ ತನಕನೂ ಅದು ಧನುರಾಶಿಯಲ್ಲಿ ಇರೋದ್ರಿಂದ ಈ ವಾರದಲ್ಲಿ ಫಲ ಏನಾಗುತ್ತೆ ಅಂತಂದ್ರೆ, ಈಗ ನಮಗೆ ಕುಜನೂ ಅಲ್ಲೇ ಸೇರಿದೆ. ಸೊ ತಂದೆಯ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗುತ್ತೆ. BP ವೇರಿಯೇಷನ್ ಆಗುತ್ತೆ ಅನಿಸಿರುತ್ತೆ. ಅಥವಾ ತಂದೆ ಜೊತೆ ಸಣ್ಣ ಪುಟ್ಟ ವಾಗ್ವಾದ ಆಗ್ಬೋದು. ಯಾಕಂದ್ರೆ ಕುಜ ರವಿ ಅಗ್ನಿ ತತ್ವದಲ್ಲೇ ಕೂತಿದೆ. ಆದರೆ ಒಂದು ನಮ್ಗೆ ಅಡ್ವಾಂಟೇಜ್ ಏನು, ನಿಮಗೆ 2 ಮತ್ತು 7ನೇ ಮನೆ ಅಧಿಪತಿ ಅದು ಕೂಡ ಭಾಗ್ಯ ಸ್ಥಾನದಲ್ಲೇ ಸೇರಿದೆ. ಸೊ ರವಿ ಶುಕ್ರರು ಸೇರಿದಾಗ ಮೇಷರಾಶಿಯವರ ತಂದೆಗೂ ಅಥವಾ ಅವರ ಪತ್ನಿಗೂ ಸ್ವಲ್ಪ ಭಿನ್ನಾಭಿಪ್ರಾಯ ಬರುವಂಥ ಚಾನ್ಸ್ ಇರ್ಬೋದು. ಆದರೂ ಕೂಡ ಮನೆ ಕಟ್ಟಕ್ಕಾಗಲಿ ಅಥವಾ ಭೂಮಿ ಖರೀದಿಗಾಗಲಿ ಅಥವಾ ಕೆಲಸದಲ್ಲಿ ಒಳ್ಳೆ ಆಪರ್ಚುನಿಟಿ ಸಿಗೋದಾಗಲಿ ಇಂಥ ವಿಷಯಗಳು ಮೇಷರಾಶಿ ಖಂಡಿತ ರವಿ ಮತ್ತೆ ಕುಜನಿಂದ ಆಗುತ್ತೆ. ಶುಕ್ರ ಕೂಡ ಭಾಗ್ಯದಲ್ಲಿ 2ನೇ ಮನೆ ಮತ್ತು 7ನೇ ಮನೆ ಇದು ಭಾಗ್ಯದಲ್ಲಿ ಇರೋದ್ರಿಂದ ವಧುವರ ಅನ್ವೇಷಣೆ ಕೂಡ ಶುಕ್ರ ಬಲ ಇದೆ. 9ನೇ ಮನೆಯಲ್ಲಿ ಶುಕ್ರ ಅಷ್ಟು ಲಾಭದಾಯಕ ಅಲ್ಲದೇ ಇದ್ರೂ ಕೂಡ ಗುರು ಶುಕ್ರರ ದೃಷ್ಟಿ ಬಿದ್ದಿರೋದ್ರಿಂದ ವಧುವರ ಅನ್ವೇಷಣೆಗೂ ಒಂದು ಲಾಭದಾಯಕವಾಗಿ ಅನುಕೂಲ ಮಾಡಿಕೊಡುತ್ತೆ. ಅಥವಾ ವಾಹನ ಭಾಗ್ಯ ಅಥವಾ ಮನೆಯಲ್ಲಿ ನೂತನ ವಸ್ತ್ರ ಅಥವಾ ಶುಭ ಕಾರ್ಯಗಳು ಕೂಡ ಈ ವಾರದಲ್ಲಿ ಶುಕ್ರ ಗುರು ಒಂದಕ್ಕೊಂದು ವೀಕ್ಷಣೆ ಮಾಡ್ತಿರೋದ್ರಿಂದ ಒಂದು ಶುಭ ಕಾರ್ಯಗಳು ಕೂಡ ಅನುಕೂಲ ಮಾಡಿಕೊಡುತ್ತೆ. ಅಷ್ಟಮದ ಬುಧ ಸಂಚಾರ ನೋಡಿ, 8ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾಗ ವಿದ್ಯಾರ್ಥಿಗಳಿಗೂ ಅನುಕೂಲ ಆಗುತ್ತೆ. ಆಕಸ್ಮಿಕ ಧನಲಾಭಕ್ಕೂ ಅನುಕೂಲ ಮಾಡಿಕೊಡುತ್ತೆ. ನಂತರ ನೋಡಿ, ಕಮರ್ಷಿಯಲ್ ಪ್ರಾಪರ್ಟಿ ಕುಜನ್ ಮನೇಲಿದೆ. ಬುಧ ಕಮರ್ಷಿಯಲ್ ಹೇಳುತ್ತೆ. ಕುಜನ್ ಮನೇಲಿ ಇರೋದ್ರಿಂದ ಕಮರ್ಷಿಯಲ್ ಪ್ರಾಪರ್ಟಿ ತೊಗೊಳಕ್ ಕೂಡ, ಅಥವಾ ಶಾಪ್ ತಗೋಬೇಕು, ಬಿಸ್ನೆಸ್ಗೋಸ್ಕರ ಜಾಗ ಹುಡುಕ್ತಾ ಇದ್ದೀರಾ, ಇಂಥವ್ರು ಕೂಡ ತುಂಬ ಚೆನ್ನಾಗೇ ವರ್ಕ್ ಆಗುತ್ತೆ. ಮೇಷರಾಶಿಯ ರಿಯಲ್ ಎಸ್ಟೇಟ್ ಮಾಡೋರಿಗೆ ಅವರು ಕೂಡ ಬುಧ ನಿಮಗೆ ಖಂಡಿತ ಒಳ್ಳೆ ಅನುಕೂಲಗಳನ್ನೇ ಮಾಡಿಕೊಡುತ್ತೆ. ನಿಮ್ಮ ಮಾತುಕತೆಯಲ್ಲಿ ಜಯ ತಂದುಕೊಡುತ್ತೆ. ಅಷ್ಟಮದಲ್ಲಿ ಬುಧ ಒಂದು ಒಳ್ಳೆಯ ಗ್ರಹ, ನಿಮಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ. ವಿದ್ಯಾರ್ಥಿಗಳು, ಮೇಷರಾಶಿ ವಿದ್ಯಾರ್ಥಿಗಳು ಕೂಡ ಬುಧನಿಂದ ಖಂಡಿತ ಒಳ್ಳೆ ರಿಸಲ್ಟೇ ಸಿಗುತ್ತೆ. ಓವರ್ ಆಲ್ ಮೇಷರಾಶಿಯವರು ತಗೊಂಡ್ರೆ ಎಲ್ಲ ಒಳ್ಳೆ ಪೊಸಿಷನಲ್ಲೇ ಇದೆ. ಆದರೆ ನಮಗೆ ಮೇಷರಾಶಿಯವರಿಗೆ ಶನಿ 12ನೇ ಮನೆಯಲ್ಲಿದೆ. ಹಾಗಾಗಿ ಸಾಡೆ ಸಾತಿಗೋಸ್ಕರ ನೀವು ಶನಿಗೆ ಪರಿಹಾರ ಮಾಡ್ಕೋಬೇಕು. ಸೊ ಎಳ್ಳೆಣ್ಣೆ ದೀಪ ಹಚ್ಚೋದಾಗಲಿ, ಅಥವಾ ನೀವು ಕಬ್ಬಿಣದ ಟೂಲ್ಸನ್ನು ಹಾರ್ಡ್ ವರ್ಕರ್ಗೆ ದಾನ ಕೊಡೋದು, ಅಥವಾ ಮೆಕ್ಯಾನಿಕ್ಗೆ ಒಂದು ಸ್ಪಾನರ್ ಕೊಡೋದ್ರಿಂದ ಶನಿ ಶಾಂತಿ ಆಗುತ್ತೆ. ಅದೇ ಥರನೇ ನೋಡಿ, ರಾಹು 11ರಲ್ಲಿರೋದು ನಿಮಗೆ ಅತ್ಯುತ್ತಮ ರಿಸಲ್ಟ್ ಕೊಡುತ್ತೆ. ಬಟ್ ನೋಡಿ, ಹೊಟ್ಟೆ ಭಾಗನ ಚೆನ್ನಾಗಿಟ್ಕೋಬೇಕು, ಜಾಸ್ತಿ ಫ್ರೈಡ್ ಐಟಮ್ಸ್ ತಿನ್ನಬಾರ್ದು. ಕಾರಣ ಇಷ್ಟೇ, ಪಂಚಮದಲ್ಲಿ ಕೇತು ಇದೆ. ಸೊ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ನಿರಾಸೆ ಆಗೋ ಚಾನ್ಸಸ್ ಇರುತ್ತೆ. ಅಥವಾ ಮಕ್ಕಳ ಆರೋಗ್ಯದಲ್ಲಿ ಅಥವಾ ನಿಮ್ಮದೇ ಹೊಟ್ಟೆ ಭಾಗದಲ್ಲಿ ಆರೋಗ್ಯನ ಕಾಪಾಡ್ಕೋಬೇಕಾಗುತ್ತೆ. ಪಂಚಮ ಕೇತುಗೆ ಪರಿಹಾರ ಅಗತ್ಯ. ಪಲಾಶ ಪುಷ್ಪ ಸಂಕಾಶಂ ತಾರಕಾಗ್ರಹಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಘೋರಂ ತಂ ಕೇತುಂ ಪ್ರಣಮಾಮ್ಯಂ ಈ ಮಂತ್ರಗಳು ಹೇಳ್ಕೊಳ್ಳೋದ್ರಿಂದ ಮೇಷರಾಶಿಗೆ ಪರಿಹಾರ ಆಗುತ್ತೆ. ನಂತರ ವೃಷಭ ರಾಶಿ ನೋಡಿ, ವೃಷಭ ರಾಶಿಯಲ್ಲಿ ಭಾಗ್ಯದಲ್ಲಿ ಮತ್ತು ಕರ್ಮಸ್ಥಾನದಲ್ಲಿ ಚಂದ್ರ ಸಂಚಾರ.
ಚಂದ್ರ ಯಾವಾಗ 9ರ ಸಂಚಾರ ಮಾಡುತ್ತೋ ಪ್ರಯಾಣಗಳಿಗೆ ಪ್ರೇರೇಪಿಸುತ್ತೆ, ಪ್ರಯಾಣಗಳಾಗೋ ಚಾನ್ಸಸ್ ಇರುತ್ತೆ. ನಂತರ ಕರ್ಮಸ್ಥಾನದಲ್ಲಿ ಸಂಚಾರ ಮಾಡುವಾಗ ರಾಹು ಜೊತೆ ಯುತಿ ಆಗುತ್ತೆ. ಸ್ವಲ್ಪ ಸ್ಟ್ರೆಸ್ಫುಲ್ ಅಂದರೆ ಸ್ವಲ್ಪ ಒತ್ತಡಗಳಿರುತ್ತೆ. ಯಾಕಂತಂದರೆ 2ನೇ ಮನೆಯಲ್ಲಿ ಇರೋ ಗುರು ಕೂಡ ದೃಷ್ಟಿ ರಾಹು ಚಂದ್ರನ ಮೇಲೆ ಬಿದ್ದಿರುತ್ತೆ. ಹಾಗಾಗಿ ಸ್ವಲ್ಪ ಮಾನಸಿಕ ಒತ್ತಡ ಇದ್ದರೂ ಗುರು ದೃಷ್ಟಿ ಬಿದ್ದಿರೋದ್ರಿಂದ ಅದು ಬ್ಯಾಲೆನ್ಸ್ ಮಾಡುತ್ತೆ. ನಂತರ ನಮಗೆ ವೃಷಭ ರಾಶಿಯವರಿಗೆ ನೋಡಿ, ಅಷ್ಟಮದಲ್ಲಿ ಶುಕ್ರ, 8ನೇ ಮನೆ ಶುಕ್ರ ಶುಭ ಸುದ್ದಿ ತಂದುಕೊಡುತ್ತೆ. ಆದರೆ 8ನೇ ಮನೆ ರವಿ ಕುಜ ಇದ್ದಾಗ, ರವಿ ಇದ್ದರೆ ಶಾರೀರಿಕ ಪೀಡೆ ಅಂತಂದರೆ ದೇಹದಲ್ಲಿ ಅನಾವಶ್ಯಕ ಮೈಕೈ ನೋವು ಬರುತ್ತೆ. ನಂತರ ತಂದೆ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಕುಜ ಅಷ್ಟಮದಲ್ಲಿದ್ದರೆ ಕುಟುಂಬದಲ್ಲಿ ವಾಗ್ವಾದ ಅಥವಾ ಕೋಪತಾಪ ಹೆಚ್ಚುತ್ತೆ, ಪತಿ ಪತ್ನಿಯಲ್ಲಿ ಭಿನ್ನಾಭಿಪ್ರಾಯ ತಂದುಕೊಡುತ್ತೆ. ಹಾಗಾಗಿ ಕುಜ ಮತ್ತು ರವಿ ಶಾಂತಿ ಇಲ್ಲಿ ಅಗತ್ಯವಾಗಿದೆ. ಕುಜುಗೋಸ್ಕರ ತೊಗರಿಬೇಳೆ ಬೆಲ್ಲನ ಸುಬ್ರಹ್ಮಣ್ಯನ ದೇವಸ್ಥಾನದಲ್ಲಿ ದಾನ ಕೊಡೋದಾಗಲಿ ಅಥವಾ ಸುಬ್ರಹ್ಮಣ್ಯನ ಅಷ್ಟೋತ್ತರಗಳು ಹೇಳ್ಕೊಳ್ಳೋದು, ಕುಜನ ಅಷ್ಟೋತ್ತರಗಳು ಹೇಳ್ಕೊಳ್ಳೋದ್ರಿಂದ ಖಂಡಿತ ನಿಮಗೆ ಸುಬ್ರಹ್ಮಣ್ಯದ ಪರಿಹಾರ ಆಗುತ್ತೆ. ರವಿಗೋಸ್ಕರ ಸೂರ್ಯ ಉದಯಕ್ಕೆ ಎದ್ದು ಸೂರ್ಯ ನಮಸ್ಕಾರ ಮಾಡೋದಾಗಲಿ ಅಥವಾ ಸೂರ್ಯನಾರಾಯಣ ಅಷ್ಟೋತ್ತರಗಳು ಹೇಳ್ಕೊಳ್ಳೋದ್ರಿಂದ ಅಥವಾ ನಿಮ್ಮ ತಂದೆಗೆ ಸಹಾಯ ಮಾಡೋದ್ರಿಂದ ಕೂಡ ರವಿ ಶಾಂತಿ ಮಾಡಬಹುದು. ಸೊ ಈಗ ನಮಗೆ ಅಷ್ಟಮದಲ್ಲಿ ಶುಕ್ರ ಒಬ್ಬ ನಿಮಗೆ ಒಳ್ಳೆ ಫಲ ಕೊಡುತ್ತೆ. 2ನೇ ಮತ್ತು ಪಂಚಮಾಧಿಪ ಬುಧನು ಸಪ್ತಮದಲ್ಲಿ ಸಂಚಾರ ಮಾಡುವಾಗ ವ್ಯಾಪಾರ ವ್ಯವಹಾರಗಳಲ್ಲಿ ಏಳಿಗೆ ಕೊಟ್ಟರು ಪ್ರೀತಿ ಪ್ರೇಮ ಈ ವಿಷಯಗಳಲ್ಲಿ ಅಥವಾ ಮಕ್ಕಳ ವಿಷಯದಲ್ಲಿ ಹಿನ್ನಡೆ ಕೊಟ್ಟುಬಿಡುತ್ತೆ. ಹಾಗಾಗಿ ಬುಧ ಶಾಂತಿ ಕೂಡ ಅಗತ್ಯ ಇದೆ. ಈ ವಾರದಲ್ಲಿ ವೃಷಭ ರಾಶಿಯವರಿಗೆ ಮಿಶ್ರ ಫಲ. ಕಾರಣ ಯಾಕಂದರೆ ಬುಧ ಸಪ್ತಮದಲ್ಲಿ ಸಂಚಾರ, ಅಷ್ಟಮದಲ್ಲಿ ಕುಜ ರವಿ ಸಂಚಾರ. ಹಾಗಾಗಿ ಕುಜ ರವಿ ಬುಧ 3ಕ್ಕೂ ಪರಿಹಾರ ಅಗತ್ಯ ಇದೆ. ಬುಧನಿಗೆ ಸೋದರ ಮಾವನ್ನ ಕರೆದು ಸಿಹಿ ತಿಂಡಿ ಕೊಡೋದಾಗಲಿ, ಹಸಿರು ವಸ್ತ್ರದಾನ ಮಾಡೋದಾಗಲಿ ಅಥವಾ ನಾರಾಯಣನ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ನಿಮ್ಮ ಹೆಸರು ಅರ್ಚನೆ ಮಾಡೋದ್ರಿಂದ ಬುಧ ಶಾಂತಿ ಆಗುತ್ತೆ. ಅಥವಾ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಅದರಿಂದ ಕೂಡ ನೀವು ಬುಧ ಪರಿಹಾರ ಮಾಡ್ಕೋಬೋದು. ಕರ್ಮಸ್ಥಾನದಲ್ಲಿ ರಾಹು ಸಂಚಾರ, ಕೆಲಸದ ಮೇಲೆ ಸ್ವಲ್ಪ ಓಡಾಟಗಳು ಹೆಚ್ಚಾಗ್ಬೋದು. ಮತ್ತು 11ನೇ ಮನೆ ಶನಿ ಕೆಲಸ ಕಾರ್ಯಗಳಿಗೆ ಅನುಕೂಲ, ಸ್ಟೇಬಲ್ ಕೆಲಸದಲ್ಲಿ ಸ್ಟೆಬಿಲಿಟಿ ಕೊಟ್ಟುಬಿಡುತ್ತೆ. ಸೊ ಓವರಾಲ್ ತಗೊಂಡಾಗ ವೃಷಭ ರಾಶಿಯವರಿಗೆ ಈ ವಾರ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು. ಮಿಶ್ರ ಫಲ ಅಂತ ಹೇಳ್ಬೋದು, ಒಳ್ಳೆಯದಾಗಲಿ. ಮಿಥುನ ರಾಶಿ ನೋಡಿ, ಮಿಥುನ ರಾಶಿಯವರಿಗೆ ಅಷ್ಟಮ ಮತ್ತು ನವಮ ಅಂದರೆ 8 ಮತ್ತು 9ನೇ ಮನೆಯಲ್ಲಿ ಚಂದ್ರ ಸಂಚಾರ. 2ನೇ ಮನೆಯದು ಅಷ್ಟಮದಲ್ಲಿ ಸಂಚಾರ ಮಾಡ್ತಾ ಇದ್ದಾಗ, ಅಷ್ಟಮದಿಂದ 2ನೇ ಮನೆಯನ್ನೇ ವೀಕ್ಷಣೆ ಮಾಡ್ತಾ ಇದ್ದಾಗ ಕುಟುಂಬದಲ್ಲಿ ಏನಾದರೂ ಒತ್ತಡ ಅಥವಾ ಕುಟುಂಬದಲ್ಲಿ ಯಾರಿಗಾದ್ರೂ ಅನಾರೋಗ್ಯ ಬಂದು ಅವ್ರಿಗೋಸ್ಕರ ಖರ್ಚು ಮಾಡುವಂಥ ಪರಿಸ್ಥಿತಿಗಳು ಬಂದ್ಬಿಡುತ್ತೆ. ನಂತರ ನಮಗೆ ಭಾಗ್ಯದಲ್ಲಿ ಸಂಚಾರ ಮಾಡುವಾಗ ರಾಹು ಜೊತೆ ಸೇರುತ್ತೆ. ಸೊ ತಂದೆ ಆರೋಗ್ಯದ ಬಗ್ಗೆ ಸ್ವಲ್ಪ ಚಿಂತೆ ಮಾಡಬೇಕಾಗುತ್ತೆ ಅಥವಾ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಸೊ ಚಂದ್ರನಿಗೆ ಇಲ್ಲಿ ಪರಿಹಾರ ಅಗತ್ಯ. ನೀವು ಅಕ್ಕಿ ದಾನ ಕೊಡಬಹುದು ಶಿವನ ದೇವಸ್ಥಾನದಲ್ಲಿ, ಅಥವಾ ಶಿವನಿಗೆ ರುದ್ರಾಭಿಷೇಕ ಮಾಡಿಸ್ಬೋದು, ಅಥವಾ ಪಂಚಾಕ್ಷರಿ ಮಂತ್ರಗಳು ಹೇಳ್ಕೊಳ್ಳಿ, ಓಂ ನಮಃ ಶಿವಾಯ ಅಂತ 108 ಸಾರಿ, ಅದರಿಂದ ಚಂದ್ರ ಪರಿಹಾರ ಆಗುತ್ತೆ. ನಂತರ ಮಿಥುನ ರಾಶಿಯವರಿಗೆ ಸಪ್ತಮದಲ್ಲಿ 3 ಗ್ರಹಗಳು, ಒಂದು ಶುಕ್ರ, ರವಿ, ಕುಜ. ಸಪ್ತಮದಲ್ಲಿ ಶುಕ್ರ ಅಂತ ಲಾಭದಾಯಕವಾಗಿರಲ್ಲ. ನಿಮಗೆ 12ನೇ ಮನೆ ಅಧಿಪತಿ ಆಗ್ತಾರೆ, ಪಂಚಮಾಧಿಪತಿ ಆಗ್ತಾರೆ. ಪ್ರೀತಿ ಪ್ರೇಮ ಸಾಮರಸ್ಯದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ಬಿಡುತ್ತೆ, ಶುಕ್ರ ಪರಿಹಾರ ಅಗತ್ಯ. ಇನ್ನು ರವಿ ಕುಜ ಮೆಟೀರಿಯಲಿಸ್ಟಿಕ್ ಅಂದರೆ ಭೌತಿಕವಾಗಿ ನಾರ್ಮಲ್ ರಿಸಲ್ಟ್ ಕೊಡುತ್ತೆ. ಅಂದರೆ ಕೆಲಸದಲ್ಲಾಗಲಿ ಅಥವಾ ವ್ಯಾಪಾರ ವ್ಯವಹಾರಗಳು ಅಥವಾ ಭೂಮಿಯಿಂದ ಅಂಟಮನದಿಂದ ನಾರ್ಮಲ್ ರಿಸಲ್ಟ್ ಕೊಡುತ್ತೆ. ಅಗ್ನಿ ತತ್ವದಲ್ಲೇ ಇರೋದ್ರಿಂದ ನಿಮ್ಮ ಪತಿ ಅಥವಾ ಪತ್ನಿಗೆ ಸ್ವಲ್ಪ ಬಿ ಪಿ ವೇರಿಯೇಷನ್ಸು ಅಥವಾ ಮಾನಸಿಕ ಒತ್ತಡಗಳು, ಕೋಪತಾಪಗಳು ಹೆಚ್ಚಾಗ್ಬೋದು ಅಥವಾ ವಾದ ವಿವಾದಗಳಾಗ್ಬೋದು. ಅದಕ್ಕೆ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಇನ್ನು 6ರಲ್ಲಿ ಬುಧ ಸಂಚಾರ, ವಿದ್ಯಾರ್ಥಿಗಳಿಗೆ ಮಿಥುನ ರಾಶಿಯವರು ಒಳ್ಳೆಯದು. ಮತ್ತು 4ನೇ ಮನೆ ಅಧಿಪತಿನೇ ಆಗಿರೋದ್ರಿಂದ ವಾಹನ, ಭೂಮಿ ಖರೀದಿಕೆ, ಅದಕ್ಕೆ ಬುಧ ನಿಮಗೆ ಸಹಾಯಕವಾಗಿದೆ. ನಂತರ ಬುಧನಿಂದ ವಿದ್ಯಾಭ್ಯಾಸಕ್ಕೂ ಒಳ್ಳೆಯದು, ಕಮರ್ಷಿಯಲ್ ಪ್ರಾಪರ್ಟಿಗೂ ಒಳ್ಳೆಯದು. ಸೊ ಮಿಥುನ ರಾಶಿಯವರಿಗೆ ರಾಷ್ಟ್ರಾದೀಪ 6ನೇ ಮನೆಯಿಂದ ಒಳ್ಳೆ ರಿಸಲ್ಟ್ ಕೊಡುತ್ತೆ. ನಮಗೆ ಪರಿಹಾರ ಇಲ್ಲಿ ಬೇಕಾಗಿರೋದು ರವಿ ಕುಜಿಂಗೆ, ಜೊತೆಗೆ ಗುರು ನಮಗೆ ಜನ್ಮದಲ್ಲಿ ಸಂಚಾರ ಮಾಡ್ತಾರೆ ಮಿಥುನ ರಾಶಿಯವರಿಗೆ. ಹಾಗಾಗಿ ಜನ್ಮ ಗುರುಗೆ ಡಿಸಿಷನ್ ಅಂದರೆ ತೀರ್ಮಾನ ತಗೊಳ್ಳೋಕೆ ಸ್ವಲ್ಪ ಕಷ್ಟ ಆಗ್ಬೋದು. ಹಾಗಾಗಿ ಗುರು ಪರಿಹಾರ ಕೂಡ ಅಗತ್ಯ ಇದೆ. ಸೊ ಓವರಾಲ್ ಮಿಥುನ ರಾಶಿಯವರು ತೊಗೊಂಡ್ರೆ ಮಿಶ್ರ ಫಲ ಅಂತ ಹೇಳ್ಬೋದು, ಒಳ್ಳೆಯದಾಗಿ. ಕರ್ಕಾಟಕ ರಾಶಿಯವರಿಗೆ ಸಪ್ತಮ ಮತ್ತು ಅಷ್ಟಮದಲ್ಲಿ ಚಂದ್ರ ಸಂಚಾರ. 7ನೇ ಮನೆ ಸಂಚಾರ ಮಾಡ್ತಿದ್ದಾಗ ವಾರದ ಮೊದಲನೇ 3 ದಿವಸ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ, ಹೊಸ ಉತ್ಸಾಹ ಉಲ್ಲಾಸ, ನಿಮ್ಮ ರಾಷ್ಟ್ರಾಧಿಪನೇ ಆಗಿ. ಬಟ್ ಅಷ್ಟಮದಲ್ಲಿ ರಾಹು ಜೊತೆ ಸೇರಿದಾಗ ನಮಗೆ ಮಾನಸಿಕ ಒತ್ತಡ, ಅನಾವಶ್ಯಕ ಭಯ ಕ್ರಿಯೇಟ್ ಮಾಡುತ್ತೆ, ಬೇಡದೇ ಇರೋ ಭಯ ಸೃಷ್ಟಿ ಮಾಡುತ್ತೆ ಚಂದ್ರ. ಹಾಗಾಗಿ ವಾರಾಂತ್ಯದಲ್ಲಿ ಶಿವನ ದರ್ಶನ ಮಾಡಿ, ಒಂದು ಮೆಡಿಟೇಷನ್ ಮಾಡಿ, ಧ್ಯಾನ ಮಾಡಿ, ಅಥವಾ ನೀವು ಜಲಾಭಿಷೇಕ ಮಾಡಿ ರುದ್ರನಿಗೆ. ಸೊ ಅದರಿಂದ ನಿಮಗೆ ಖಂಡಿತ ಅನುಕೂಲಗಳಿದೆ, ಚಂದ್ರಶಾಂತಿ ಆಗುತ್ತೆ. ನಂತರ ನೋಡಿ 6ನೇ ಮನೆಯಲ್ಲಿ ಕರ್ಕಾಟಕ ರಾಶಿಯವರಿಗೆ 6ನೇ ಮನೆಯಲ್ಲಿ ರವಿ ಕುಜ ಶುಕ್ರರ ಸಂಚಾರ. ರವಿ ಕುಜನಿಂದ ಮೇಲಧಿಕಾರಿಯಿಂದ ಮೆಚ್ಚುಗೆ ಸಿಗುತ್ತೆ, ಪ್ರಮೋಷನ್ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಪ್ರಮೋಷನ್ ಸಿಗುತ್ತೆ. ಈ ವಾರದಲ್ಲಿ ಹೊಸದ ಕೆಲಸ ಏನಾದರೂ ಹುಡುಕ್ತಾ ಇದ್ದೀರಾ, ಆ ಕೆಲಸ ಸಿಗೋಕ್ಕೆ ಒಂದು ಒಳ್ಳೆ ಅವಕಾಶ ಕರ್ಕಾಟಕ ರಾಶಿಯವರಿಗೆ. ಹಾಗಾಗಿ ರವಿ ಕುಜನಿಂದ ಲಾಭದಾಯಕವಾಗಿದೆ. ನಿಮಗೆ ಧೈರ್ಯ ಪರಾಕ್ರಮ ಹೆಚ್ಚುತ್ತೆ, ಅಂತಮನಿಂದ ಸಹಾಯ ಸಿಗುತ್ತೆ. ಪಂಚಮದ ಬುಧನಿಗೆ ಪರಿಹಾರ ಬೇಕು.
ಈ ವಿದ್ಯಾಭ್ಯಾಸಕ್ಕಾಗಲಿ ಅಥವಾ ನಿಮ್ಮ ಮಾತುಕತೆ ಅಂದರೆ ನಿಮಗೆ ನೆಗೋಷಿಯೇಷನ್ನು, ಕಮ್ಯುನಿಕೇಷನ್ನು, ಅಗ್ರಿಮೆಂಟು ಅಥವಾ ಈ ಕೆಲಸಗಳು ಬ್ಯಾಂಕಿಂಗ್ ಸೆಕ್ಟರಲ್ಲಿದ್ದರೆ ಈ ಕೆಲಸಗಳಲ್ಲಿ ಸ್ವಲ್ಪ ಹಿನ್ನಡೆ ಆಗೋ ಚಾನ್ಸ್ ಇರುತ್ತೆ ಬುಧನಿಂದ. ಹಾಗಾಗಿ ಬುಧನಿಗೆ ಪರಿಹಾರ ಆಗುತ್ತೆ ಇದೆ. ಬುಧ ಕೂಡ ನಿಮಗೆ 3-12ನೇ ಅಧಿಪತಿ. ಅದು ಯಾವಾಗ ನಮಗೆ ಪಂಚಮದಲ್ಲಿ ಸಂಚಾರ ಮಾಡುತ್ತೋ ಆಗಾಗ ನಮಗೆ 3-12ರಿಂದ ಬುಧನಿಂದ ದೂರ ಪ್ರಯಾಣಗಳು ಪ್ರೇರೇಪಿಸುತ್ತೆ. ಬಟ್ ಅದು ಪಂಚಮದಲ್ಲಿರೋದ್ರಿಂದ ನಿಮಗೆ ಸ್ವಲ್ಪ ಪರಿಹಾರ ಆಗುತ್ತೆ ಇದೆ. ಬುಧನಿಗೋಸ್ಕರ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ನಿಮ್ಮ ಸೋದರ ಮಾವನ ಕರೆದು ಸಿಹಿ ತಿಂಡಿ ಕೊಡಿ, ಅಥವಾ ಹಸಿರು ಹೊಸದಾನ ಮಾಡಿ, ಅಥವಾ ಯಾವುದಾನ ನಾರಾಯಣನ ದೇವಸ್ಥಾನ, ರಾಮ, ಕೃಷ್ಣ, ವಿಷ್ಣು ಈ ಥರ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ನಿಮ್ಮ ಹೆಸರಲ್ಲಿ ಅರ್ಚನೆ ಮಾಡೋದ್ರಿಂದ ಕೂಡ ಬುಧನಿಗೆ ಪರಿಹಾರ ಆಗುತ್ತೆ. ನಂತರ ನೋಡಿ, ಕರ್ಕಾಟಕ ರಾಶಿಯವರಿಗೆ ಅಷ್ಟಮ ರಾಹು, 2ನೇ ಮನೆ ಕೇತು. ರಾಹು ಕೇತುಗಳು ಪರಿಹಾರ ಆಗುತ್ತೆ ಇದೆ. ಉದ್ದಿನ ಬೇಳೆಯನ್ನು ದಾನ ಕೊಡೋದು ಅಥವಾ ದುರ್ಗಾದೇವಿ ಅಷ್ಟೋತ್ತರಗಳು ಕೊಡೋದ್ರಿಂದ ರಾಹು ಪರಿಹಾರ ಆಗುತ್ತೆ. ಬೀದಿ ನಾಯಿಗೆ ಆಹಾರ ಕೊಡೋದು ಅಥವಾ ಗಣೇಶನ ಆರಾಧನೆಯಿಂದ ಕೇತು ಪರಿಹಾರ ಆಗುತ್ತೆ. ಇನ್ನು ಭಾಗ್ಯದಲ್ಲಿ ಶನಿ ಸಂಚಾರ, ಹಾಗಾಗಿ ಭಾಗ್ಯದಲ್ಲಿ ಶನಿ ಸಂಚಾರ ಮಾಡುವಾಗ ನಮ್ಮ ಅದೃಷ್ಟಗಳು ಸ್ವಲ್ಪ ನಿಧಾನ ಆಗೋ ಚಾನ್ಸಸ್ ಇರುತ್ತೆ. ಅಥವಾ ತಂದೆ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಹಾಗಾಗಿ ಶನಿ ಶಾಂತಿ ಕೂಡ ಅಗತ್ಯ ಇದೆ. ಓವರಾಲ್ ತಗೊಂಡ್ರೆ ಕರ್ಕಾಟಕ ರಾಶಿಯವರಿಗೆ ನೋಡಿ, ಕೆಲಸ ಕಾರ್ಯಗಳಲ್ಲಿ ಧೈರ್ಯ, ಸ್ಥೈರ್ಯ, ಪ್ರಮೋಷನ್ನು, ಮೇಲಧಿಕಾರಿ ಮೆಚ್ಚುಗೆ ತುಂಬ ಚೆನ್ನಾಗಿದೆ. ಆದರೆ ನಮಗೆ ಅಷ್ಟಮದಲ್ಲಿ ರಾಹು ಇರೋದ್ರಿಂದ ರಾಹು ಕೇತು 2ನೇ ಮನೆ ಕೇತುಗೆ ಪರಿಹಾರ ಆಗುತ್ತೆ ಇದೆ. ಓವರಾಲ್ ತಗೊಂಡ್ರೆ ಈ ವಾರ ಆಚೆ ಕಡೆ ಅಂದರೆ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ. ಪರ್ಸ್ನಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಬರ್ಬೋದು. ಅದಕ್ಕೆ ಪರಿಹಾರ ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ. ಕರ್ಕಾಟಕ ರಾಶಿಯವರಿಗೆ ಒಳ್ಳೆಯದಾಗಲಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.